ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್. ನಾನು ಈ ಮಲ್ಲಿಗೆ ಕೃಷಿಯಿಂದ ಎಷ್ಟು ಸಂಪಾದನೆಯನ್ನು ಮಾಡ್ತಾ ಇದ್ದೇನೆ ಅಂತ ತಿಳಿದುಕೊಳ್ಳಲು ತುಂಬ ಜನರು ಕಾಯ್ತಾ ಇದ್ದಾರೆ ಅಂತ ಅಂದ್ಕೊಳ್ತೇನೆ. ಹವ್ಯಾಸವಾಗಿ ಪ್ರಾರಂಭಿಸಿದ ಈ ಮಲ್ಲಿಗೆ ಕೃಷಿಯಿಂದ ಇಂದು ನಾನು ಸ್ವಲ್ಪ ಸಂಪಾದನೆಯನ್ನು ಮಾಡ್ತಾ ಇದ್ದೇನೆ ಅಂತ ಹೆಮ್ಮೆಯಿಂದ ಹೇಳಿಕೊಳ್ತೇನೆ. ನಾನು ಇಲ್ಲಿ ಸ್ವಲ್ಪ ಸಂಪಾದನೆ ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನಾನು ಇದರಲ್ಲಿ 100% ಆಗಿ ಇನ್ವಾಲ್ವ್ ಆಗಿಲ್ಲ ಅಂತ ಹೇಳಬಹುದು. ನನ್ನಿಂದ ಎಷ್ಟು ಸಾಧ್ಯವೋ ಅಷ್ಟೇ ಮೊಗ್ಗುಗಳನ್ನು ತೆಗೆದು ನಾನು ಅದನ್ನು ಮಾರುಕಟ್ಟೆಗೆ ನೀಡ್ತಾ ಇದ್ದೇನೆ. ಹಾಗೆ ನನಗೆ ಕೆಲವೊಮ್ಮೆ ಫಂಕ್ಷನ್ಗಳಿಗೆ ಅಟೆಂಡ್ ಮಾಡಲಿಕ್ಕೆ ಇರ್ತದೆ, ಕೆಲವೊಮ್ಮೆ 6:30ಗೆ ಹೋಗಲಿಕ್ಕೆ ಇರ್ತದೆ. ಆಗ ನಾನು ಹೂವನ್ನು ತೆಗೆದು ಕಟ್ಟಿ ಅದನ್ನು ಮಾರುಕಟ್ಟೆಗೆ ನೀಡಿ ಹೋಗುವುದಿಲ್ಲ, ಹಾಗೆ ಹೋಗ್ತೇನೆ. ಸಂಜೆ ಬಂದು ಹೂವನ್ನು ತೆಗಿತೇನೆ. ಹಾಗೆಯೇ ಕೆಲವೊಮ್ಮೆ 10 ಗಂಟೆಗೆ ಎಲ್ಲಿಗಾದರೂ ಹೋಗ್ಲಿಕ್ಕಿರ್ತದೆ. ಆಗ ಅಷ್ಟರೊಳಗೆ ಎಷ್ಟು ಕಟ್ಟಲಿಕ್ಕೆ ಆಗ್ತದೆ ಅಷ್ಟನ್ನೇ ನಾನು ಕಟ್ಟಿ ಮಾರುಕಟ್ಟೆಗೆ ನೀಡಿ ಹೋಗ್ತೇನೆ. ಈ ರೀತಿಯಾಗಿ ಡೈಲಿ ನಾನು ನನ್ನ ಗಿಡದಲ್ಲಿ ಆದಂತಹ ಪ್ರತಿಯೊಂದು ಹೂವನ್ನು ತೆಗೆದು ಅದನ್ನು ಕಟ್ಟಿ ಮಾರುಕಟ್ಟೆಗೆ ನೀಡ್ತಾ ಇಲ್ಲ. ನಾನು ಮನೆಯಲ್ಲೇ ಇರುವುದಾದರೆ ನಾನು ಗಿಡದಲ್ಲಿ ಆದಂತಹ ಹೆಚ್ಚಿನ ಹೂವನ್ನು ತೆಗೆದು ಕಟ್ಟಿ ಅದನ್ನು ಮಾರುಕಟ್ಟೆಗೆ ನೀಡ್ತೇನೆ. ಈ ರೀತಿಯಾಗಿ ನನ್ನ ಈ ಮಲ್ಲಿಗೆ ಕೃಷಿಯನ್ನು ನಾನು ಮಾಡ್ತಾ ಇದ್ದೇನೆ ಅಂತ ಹೇಳ್ಬಹುದು. ಈಗ ನನಗೆ ಈ ಮಲ್ಲಿಗೆ ಕೃಷಿಯಿಂದ ಎಷ್ಟು ಹಣ ಬರ್ತಾ ಇದೆ ಅಂತ ಹೇಳುವುದಕ್ಕಿಂತ ಮೊದಲು ನನಗೆ ಸ್ಟಾರ್ಟಿಂಗಲ್ಲಿ ಎಷ್ಟು ಹಣ ಬರ್ತಾ ಇತ್ತು ಅನ್ನೋದರ ಬಗ್ಗೆ ಹೇಳ್ತೇನೆ. ಯಾಕಂದರೆ ತುಂಬ ಜನರು ಈ ಮಲ್ಲಿಗೆ ಕೃಷಿಯ ಪ್ರಾರಂಭದ ಹಂತದಲ್ಲಿ ಇರ್ತಾರೆ. ಅವರಿಗೂ ಕೂಡ ಪ್ರಾರಂಭದಲ್ಲಿ ಎಷ್ಟು ಹಣ ಸಿಗಬಹುದು ಅನ್ನುವಂತಹ ಒಂದು ಕುತೂಹಲ ಇರ್ತದೆ. ಹಾಗಾಗಿ ನಾನು ಅದರ ಬಗ್ಗೆ ಮೊದಲಿಗೆ ಹೇಳ್ತೇನೆ, ನಂತರ ಈಗ ನನಗೆ ಎಷ್ಟು ಹಣ ಸಿಗ್ತಾ ಇದೆ ಅನ್ನೋದನ್ನು ಹೇಳ್ತೇನೆ. ಪ್ರಾರಂಭದಲ್ಲಿ ನನ್ನ ಗಿಡದಲ್ಲಿ ತುಂಬ ಏನು ಹೂವು ಆಗ್ತಾ ಇರಲಿಲ್ಲ. ಮಾರ್ಚ್ನಲ್ಲಿ ನಾನು ಮೊದಲು ಹೂವನ್ನು ಸೇಲ್ ಮಾಡಲು ಪ್ರಾರಂಭಿಸಿದೆ ಅಂತ ಅಂದ್ಕೊಳ್ತೇನೆ. ಆಗ ಅಷ್ಟೊಂದು ರೇಟು ಕೂಡ ಇರಲಿಲ್ಲ. ಆಗ 2 ಚೆಂಡು 3 ಚೆಂಡನ್ನು ನಾನು ಸೇಲ್ ಮಾಡಿದರೂ ಕೂಡ 100 ರೂಪಾಯಿ ಎಲ್ಲ ಸಿಗ್ತಾ ಇತ್ತು, ಅಷ್ಟೇ ರೇಟ್ ಇತ್ತು. ನಂತರ ಮಳೆಗಾಲದಲ್ಲಿ ನಾನು ಮಳೆ ಬೀಳದ ಜಾಗದಲ್ಲಿ ನನ್ನ ಗಿಡಗಳನ್ನು ಇಟ್ಟಾಗ ಅದರಲ್ಲಿ ಹೂವು ಆಗುವುದು ತುಂಬ ಕಡಿಮೆ ಆಯಿತು. ಹೆಚ್ಚು ಅಂದರೆ 1 ಚೆಂಡು ಮಾತ್ರ ಹೂವು ಆಗ್ತಾ ಇತ್ತು. ಅಂದರೆ ಇದು ಡಿಸೆಂಬರ್ ಜನವರಿ ತನಕ ಈ ರೀತಿಯಾಗಿ ಆಗ್ತಾ ಇತ್ತು. ನನಗೆ ಆ ಗಿಡಗಳನ್ನು ಬಿಸಿಲಿಗೆ ತಂದು ಇಡಲಿಕ್ಕೆ ಆಗಿರಲಿಲ್ಲ. ಹಾಗಾಗಿ ನನಗೆ ತುಂಬ ಸಮಯ ವೇಸ್ಟ್ ಆಯಿತು ಅಂತ ಹೇಳಬಹುದು. ಹಾಗಾಗಿ ನನಗೆ ಕೆಲವೊಂದು ತಿಂಗಳು ಕೇವಲ 500 ರೂಪಾಯಿ 600 ರೂಪಾಯಿ ಇಷ್ಟೇ ಬರ್ತಾ ಇತ್ತು. ಅಂದರೆ 15 ದಿನ ಹೂವು ಆಗ್ತಾ ಇತ್ತು, ಇನ್ನು 15 ದಿನ ಹೂವು ಆಗ್ತಾ ಇರಲಿಲ್ಲ. ಈ ರೀತಿಯಾದಾಗ ನನಗೆ ಹೆಚ್ಚಿನ ಇನ್ಕಮನ್ನು ಪಡೆಯಲು ಸಾಧ್ಯ ಆಗಲಿಲ್ಲ. ಹಾಗೆ ಮುಂದೆ ನಾನು ಗಿಡಗಳನ್ನು ಹೊರಗಡೆ ಇಟ್ಟ ನಂತರ ಪ್ರಾರಂಭದಲ್ಲಿ ನನಗೆ 3,000 4,000 ಈ ರೀತಿಯಾಗಿ ಸಿಗ್ತಾ ಇತ್ತು. ಹಾಗೆ ಗಿಡಗಳನ್ನು ಹೊರಗಡೆ ಇಟ್ಟ ನಂತರ ಅಂದರೆ ಬಿಸಿಲಿಗೆ ಇಟ್ಟ ನಂತರ ಆ ಗಿಡಗಳು ಚೆನ್ನಾಗಿ ಬೆಳೆದು ಒಳ್ಳೆಯ ರೀತಿಯಲ್ಲಿ ಇಳುವರಿ ಬರಲು ಸಾಧ್ಯ ಆಯಿತು. ಆಗ ನನಗೆ 5,000 6,000 ಮಾತ್ರ ಸಿಗ್ತಾ ಇತ್ತು, ಹೆಚ್ಚಿಗೆ ಸಿಗ್ತಾ ಇರಲಿಲ್ಲ. ನಂತರ ನಾನು ಗ್ರೋ ಬ್ಯಾಗಿಂದ ನಾನು ಈಗ ನಟ್ಟಿರುವಂತಹ ಟಬ್ಗಳಿಗೆ ರೀಪಾಟಿಂಗ್ ಮಾಡಿದ ನಂತರವೇ ನನ್ನ ಗಿಡಗಳು ಚೆನ್ನಾಗಿ ಬೆಳೀತು ಅಂತ ಹೇಳಬಹುದು. ನಂತರ ನನ್ನ ಗಿಡಗಳಲ್ಲಿ ಒಳ್ಳೆಯ ಒಂದು ಇಳುವರಿ ಬರಲು ಪ್ರಾರಂಭವಾಯಿತು ಅಂತ ಹೇಳಬಹುದು. ಇದರಿಂದಾಗಿ ನನಗೆ ಈ ಮಲ್ಲಿಗೆ ಕೃಷಿಯಲ್ಲಿ ಬರುತ್ತಿದ್ದಂತಹ ಆದಾಯವೂ ಕೂಡ ಹೆಚ್ಚುತ್ತಾ ಹೋಯಿತು ಅಂತ ಹೇಳಬಹುದು. ಹೀಗೆ ಮಲ್ಲಿಗೆ ಕೃಷಿಯಲ್ಲಿ ಎಲ್ಲರಿಗೂ ಕೂಡ ಪ್ರಾರಂಭದಲ್ಲಿ ತುಂಬ ಏನು ಆದಾಯ ಬರುವುದಿಲ್ಲ, ಸ್ವಲ್ಪ ಸ್ವಲ್ಪವೇ ಹಣ ಸಿಗ್ತದೆ. ನೀವು ಇಷ್ಟೇ ಹೂವು ಆಗ್ತಾ ಇದೆ, ಇದನ್ನು ಸೇಲ್ ಮಾಡಿದರೆ ಸ್ವಲ್ಪವೇ ಹಣ ಸಿಗ್ತದೆ ಅಂತ ಸುಮ್ಮನೆ ಕೂತ್ಕೊಳ್ಬೇಡಿ. ಸ್ವಲ್ಪ ಹೂವಾದರೂ ಪರವಾಗಿಲ್ಲ, ತೆಗೆದುಕೊಳ್ಳುವವರು ಅಂದರೆ ಪರ್ಚೇಸ್ ಮಾಡುವವರು ಇದ್ದಾಗ ನೀವು ಅದನ್ನು ಸೇಲ್ ಮಾಡಿಬಿಡಿ. ತಿಂಗಳಿಗೆ 500 ರೂಪಾಯಿ 600 ರೂಪಾಯಿ ಸಿಕ್ಕಿದ್ರೂ ಕೂಡ ಅದು ಲಾಭನೇ ಅಂತ ಹೇಳಬಹುದು. ನಾವು ಇದಕ್ಕೆ ಹಾಕುವಂಥ ಫರ್ಟಿಲೈಸರ್ ಕೇವಲ 100 ರೂಪಾಯಿಯ ಒಳಗಡೆ ಇರ್ತದೆ. ಈಗ ನಿಮಗೆ ಅನಿಸ್ತಾ ಇರಬಹುದು, ನಾವು ಈ ಮಲ್ಲಿಗೆ ಕೃಷಿಗಾಗಿ ಸ್ವಲ್ಪ ಇನ್ವೆಸ್ಟ್ ಮಾಡಿರ್ತೇವೆ, ಅದು ನಮಗೆ ವಾಪಸ್ ಬರಬೇಕಲ್ಲ ಅಂತ ಅಂದ್ಕೊಳ್ತಾ ಇರಬಹುದು. ನೀವು ಹಾಕಿದಂತಹ ಇನ್ವೆಸ್ಟ್ಮೆಂಟ್ ಒಂದೇ ಸಲ ನಿಮಗೆ ವಾಪಸ್ ಬರುವುದಿಲ್ಲ, ನೀವು ಸ್ವಲ್ಪ ಸಮಯ ಕಾಯಬೇಕಾಗ್ತದೆ. ನಾನು ಆವಾಗಲೇ ಹೇಳಿದಂತೆ ತಿಂಗಳಿಗೆ 500 ರೂಪಾಯಿ ಅಂದರೂ ಕೂಡ ನೀವು 100 ರೂಪಾಯಿಯ ಫರ್ಟಿಲೈಸರ್ ಹಾಕಿರ್ತೀರಾ, ಇನ್ನು ಉಳಿದಂತಹ 400 ರೂಪಾಯಿ ನೀವು ಹಾಕಿದಂತಹ ಒಂದು ಇನ್ವೆಸ್ಟ್ಮೆಂಟಿಗೆ ಆಗ್ತದೆ ಅಂತ ಹೇಳಬಹುದು. ಈ ರೀತಿಯಾಗಿ ನಾವು ಈ ಮಲ್ಲಿಗೆ ಕೃಷಿಯ ಒಂದು ಸ್ಟೆಪ್ಪನ್ನು ಹತ್ತುತ್ತಾ ಬರಬೇಕು ಅಂತ ಹೇಳಬಹುದು. ಅಂದರೆ ಒಂದೇ ಸಲ ನಮಗೆ ಮೇಲೆ ಹತ್ತಲಿಕ್ಕೆ ಆಗುವುದಿಲ್ಲ, ಒಂದೊಂದೇ ಸ್ಟೆಪ್ಪನ್ನು ನಾವು ಹತ್ತಿಕೊಂಡು ಮೇಲ್ಗಡೆ ಹೋಗಬೇಕಾಗ್ತದೆ. ಹೀಗೆ ಈ ಮಲ್ಲಿಗೆ ಕೃಷಿಯಲ್ಲೂ ಕೂಡ ಒಂದೇ ಸಲ ನಾವು ಹಾಕಿದಂತಹ ಇನ್ವೆಸ್ಟ್ಮೆಂಟ್ ಎಲ್ಲ ಬರಬೇಕು ಅಂದರೆ ಆಗುವುದಿಲ್ಲ. ನಿಧಾನವಾಗಿ ಅದು ಖಂಡಿತವಾಗಿಯೂ ಬರ್ತದೆ, ಆದರೆ ನೀವು ಎಫರ್ಟನ್ನು ಹಾಕಬೇಕು. ಹಾಗೆ ಶ್ರದ್ಧೆಯಿಂದ ಈ ಮಲ್ಲಿಗೆ ಕೃಷಿಯನ್ನು ಮಾಡಬೇಕು, ತುಂಬ ಇಂಟ್ರೆಸ್ಟಿಂದ ಮಾಡಬೇಕು, ಇದಕ್ಕೆ ಪ್ರೀತಿ ತೋರಿಸಬೇಕು. ಆಗ ಖಂಡಿತ ಸ್ವಲ್ಪ ದಿನದಲ್ಲೇ ನೀವು ಹಾಕಿದಂತಹ ಇನ್ವೆಸ್ಟ್ಮೆಂಟ್ ವಾಪಸ್ ಬರ್ತದೆ. ಕೆಲವರಿಗೆ ಈ ಮಲ್ಲಿಗೆ ಕೃಷಿಗೆ ಹಾಕಿದಂತಹ ಇನ್ವೆಸ್ಟ್ಮೆಂಟ್ ಕೂಡಲೇ ವಾಪಸ್ ಬರ್ತದೆ. ಅಂದರೆ ನವರಾತ್ರಿ ಸಮಯಕ್ಕೆ ಅವರ ಗಿಡದಲ್ಲಿ ಹೂವು ಆಗಲು ಪ್ರಾರಂಭವಾದಾಗ ಅವರಿಗೆ ಒಂದೇ ತಿಂಗಳಲ್ಲಿ ಅವರು ಹಾಕಿದಂತಹ ಇನ್ವೆಸ್ಟ್ಮೆಂಟ್ ವಾಪಸ್ ಬರಬಹುದು. ಇನ್ನು ಕೆಲವರಿಗೆ ಈ ಮಲ್ಲಿಗೆ ಕೃಷಿಗೆ ಹಾಕಿದಂತಹ ಇನ್ವೆಸ್ಟ್ಮೆಂಟನ್ನು ವಾಪಸ್ ಪಡೆಯಲು ಸ್ವಲ್ಪ ಸಮಯ ಬೇಕಾಗ್ತದೆ. ಅಂದರೆ ಅವರ ಗಿಡದಲ್ಲಿ ಹೂವು ಆಗುವಾಗ ರೇಟ್ ಸ್ವಲ್ಪ ಕಡಿಮೆ ಇದ್ದಾಗ ಅವರಿಗೆ ಸ್ವಲ್ಪ ಸಮಯ ತೆಗೆದುಕೊಳ್ತದೆ.
ನೀವು ಸರಿಯಾದ ರೀತಿಯಲ್ಲಿ ಈ ಮಲ್ಲಿಗೆ ಕೃಷಿಯನ್ನು ಮಾಡುತ್ತಿದ್ದಲ್ಲಿ ಹೆಚ್ಚಿಗೆ ಅಂದರೂ 1 ವರ್ಷದೊಳಗೆ ನೀವು ಹಾಕಿದಂತಹ ಇನ್ವೆಸ್ಟ್ಮೆಂಟ್ ನಿಮಗೆ ಬಂದೇ ಬರ್ತದೆ. ನನಗೆ ನಾನು ಹಾಕಿದಂತಹ ಇನ್ವೆಸ್ಟ್ಮೆಂಟನ್ನು ವಾಪಸ್ ಪಡೆಯಲು ಸಾಧಾರಣ 10 ರಿಂದ 11 ತಿಂಗಳು ಬೇಕಾಯಿತು. ನನ್ನ ಗಿಡದಲ್ಲಿ ಹೂವು ಆಗಲು ಪ್ರಾರಂಭವಾದಾಗ ನಾನು ಅದನ್ನು ಸೇಲ್ ಮಾಡ್ತಾ ಇರಲಿಲ್ಲ. ಸ್ವಲ್ಪ ಸಮಯದ ನಂತರ ನಾನು ಅದನ್ನು ಸೇಲ್ ಮಾಡಲು ಪ್ರಾರಂಭಿಸಿದ್ದು. ಹಾಗೆಯೇ ಮಧ್ಯದಲ್ಲಿ 2 ತಿಂಗಳು ನನ್ನ ಒಂದು ಹೆಲ್ತ್ ಇಶ್ಯೂಯಿಂದ ನಾನು ಹೂವನ್ನು ಸೇಲ್ ಮಾಡಿರಲಿಲ್ಲ. ಹಾಗಾಗಿ ನನಗೆ 10 ರಿಂದ 11 ತಿಂಗಳು ಬೇಕಾಯಿತು ಅಂತ ಹೇಳಬಹುದು. ಈಗ ನಾನು ರೀಸೆಂಟಾಗಿ ಈ ಮಲ್ಲಿಗೆ ಕೃಷಿಯಿಂದ ನನಗೆ ಎಷ್ಟು ಆದಾಯ ಬರ್ತಾ ಇದೆ ಅನ್ನೋದನ್ನು ಈಗ ನಾನು ತೋರಿಸ್ತಾ ಇದ್ದೇನೆ ನೋಡಿ. ನಾನು ಪ್ರತಿದಿನ ದಿನಾಂಕವನ್ನು ಹಾಕಿ ನಂತರ ಎಷ್ಟು ಹೂವು ಆಗಿದೆ ಅಂತ ನಾನು ಒಂದು ಚೀಟಿಯಲ್ಲಿ ಬರೆದಿಡ್ತೇನೆ. 1 ತಿಂಗಳ ನಂತರ ನಾನು ಅದನ್ನು ಅವರಿಗೆ ಕೊಡ್ತೇನೆ. ಅವರು ಅದರ ಅಮೌಂಟನ್ನು ಹಾಕಿ ಅದನ್ನು ನನಗೆ ಪೇ ಮಾಡ್ತಾರೆ ಅಂತ ಹೇಳ್ಬಹುದು. ಇದು ಏಪ್ರಿಲ್ 12ನೇ ತಾರೀಕಿನಿಂದ ಬರೆದಿಟ್ಟಂತಹ ಚೀಟಿ ಅಂತ ಹೇಳ್ಬಹುದು. ನಾನು ಮೊನ್ನೆ ಮೇ 18ರ ತನಕ ನಾನು ಬರೆದಿಟ್ಟು ಅವರಿಗೆ ಕೊಟ್ಟಿದ್ದೇನೆ. ನಂತರ ಅವರು ಅದರ ರೇಟನ್ನು ಒಂದು ಸೈಡ್ನಲ್ಲಿ ಬರೆದು ಅದನ್ನು ಆ್ಯಡ್ ಮಾಡಿ ಎಷ್ಟು ಆಗ್ತದೆ ಅಂತ ನನಗೆ ಕೊಡ್ತಾರೆ. ನನಗೆ ಏಪ್ರಿಲ್ ತಿಂಗಳಲ್ಲಿ ಕಡಿಮೆ ಅಂದರೂ 1 ಚೆಂಡು ಹೂವು ಸಿಗ್ತಾ ಇತ್ತು ಅಂತ ಹೇಳಿದೆ. ಅದೇ ರೀತಿಯಾಗಿ ನೋಡಿ 1 ಚೆಂಡು ಹೂವು ಆಗ್ತಾ ಇತ್ತು ಸ್ಟಾರ್ಟಿಂಗಲ್ಲಿ, ನಂತರ 2 ಚೆಂಡು ಆಗ್ತಾ ಬಂತು. ಈ ರೀತಿಯಾಗಿ ನನಗೆ 4 ಚೆಂಡಿನ ತನಕ ಹೂವು ಆಗ್ತಾ ಇತ್ತು. ಆದರೆ ಮಧ್ಯದಲ್ಲಿ ನನಗೆ ಹೂವನ್ನು ಕೊಡಲು ಆಗಲಿಲ್ಲ, ಯಾಕಂದರೆ ಫಂಕ್ಷನ್ ಎಲ್ಲ ಇತ್ತು. ಹಾಗಾಗಿ ನನಗೆ ಹೂವನ್ನು ಕೊಡಲು ಆಗಲಿಲ್ಲ. ಹಾಗೆ ಇಲ್ಲಿ 2 ಚೆಂಡು ಅಂತ ಇದೆ, 28ನೇ ತಾರೀಕು 29ನೇ ತಾರೀಕು. ಆಗ ನನ್ನ ಗಿಡದಲ್ಲಿ 5 ಚೆಂಡಿನ ತನಕ ಹೂವು ಆಗಿತ್ತು. ಆದರೆ ನನಗೆ ಫಂಕ್ಷನ್ ಅಟೆಂಡ್ ಮಾಡಲಿಕ್ಕೆ ಇತ್ತು, ಹಾಗಾಗಿ ಸ್ವಲ್ಪ ಹೂವನ್ನು ಕಟ್ಟಿ ನಾನು ಅದನ್ನು ಕೊಟ್ಟಿದ್ದೆ. ಹಾಗೆ 1ನೇ ತಾರೀಕು ನೋಡಿ 4 ಚೆಂಡು ಅಂದರೆ 1 ಅಟ್ಟೆ ಹೂವನ್ನು ಕೊಟ್ಟಿದ್ದೇನೆ. ಆವಾಗಲೂ ಕೂಡ ನನ್ನ ಗಿಡದಲ್ಲಿ ತುಂಬಾ ಹೂವು ಇತ್ತು, ಆದರೆ ನನಗೆ ಕಟ್ಟಲು ಸಾಧ್ಯ ಆಗಲಿಲ್ಲ. ಕೇವಲ 1 ಅಟ್ಟೆ ಹೂವನ್ನು ಮಾತ್ರ ಕಟ್ಟಿ ನಾನು ಅದನ್ನು ನೀಡಿದ್ದೆ. ಹಾಗೆ ಮೇ 2ನೇ ತಾರೀಕಿಂದ ಇನ್ನೊಂದು ಪೇಜಲ್ಲಿ ಬರೆದಿದ್ದೇನೆ ನೋಡಿ. 2ನೇ ತಾರೀಕು 3 ಚೆಂಡು 3 ಸಾಲಿನಷ್ಟು ಹೂವು ಇತ್ತು. ಆಗ ಸ್ವಲ್ಪ ಹೂವು ಕಡಿಮೆ ಆಗಿತ್ತು ಅಂತ ಹೇಳ್ಬೋದು. 1ನೇ ತಾರೀಕು ಸ್ವಲ್ಪ ಜಾಸ್ತಿ ಇತ್ತು, ನಂತರ ಸ್ವಲ್ಪ ಕಡಿಮೆ ಆಗ್ತಾ ಬಂತು. ಹಾಗೆ ಇಲ್ಲಿ 5ನೇ ತಾರೀಕು ನೀವು ನೋಡ್ತಾ ಇರಬಹುದು, ಕೇವಲ 1 ಚೆಂಡು ಹೂವನ್ನು ಮಾತ್ರ ನಾನು ಸೇಲ್ ಮಾಡಿದ್ದೇನೆ. ಯಾಕಂದರೆ ನನಗೆ ಬೇರೆ ಕಡೆ ಹೋಗಲಿಕ್ಕೆ ಇತ್ತು, ಹಾಗಾಗಿ ಕೇವಲ 1 ಚೆಂಡು ಹೂವನ್ನು ಕಟ್ಟಿ ನಾನು ನೀಡಿದ್ದೇನೆ. ಹಾಗೆಯೇ ಮುಂದೆ 9, 10, 11 3 ದಿನವೂ ಕೂಡ ನಾನು ಮಾರುಕಟ್ಟೆಗೆ ಹೂವನ್ನು ನೀಡಲಿಲ್ಲ, ಯಾಕಂದರೆ ಮನೆಯಲ್ಲಿ ಫಂಕ್ಷನ್ ಇತ್ತು. ಹಾಗೆ 12ನೇ ತಾರೀಕು ನೋಡಿ ಕೇವಲ 5 ಸಾಲು ಹೂವನ್ನು ಮಾತ್ರ ಕೊಟ್ಟಿದ್ದೇನೆ. ಯಾಕಂದರೆ ಮನೆಯಲ್ಲಿ ಫಂಕ್ಷನ್ ಅಂತ ಬಂದಾಗ ಸ್ವಲ್ಪ ಸುಸ್ತು ಹಾಗೆ ಬೇರೆ ಎಲ್ಲ ಕೆಲಸಗಳು ಇರ್ತದೆ. ಹಾಗಾಗಿ ನಾನು ಕೇವಲ 5 ಸಾಲಿನಷ್ಟು ಹೂವನ್ನು ಕಟ್ಟಿ ಕೊಟ್ಟಿದ್ದೆ. ಹಾಗೆ ನಂತರವೂ ಕೂಡ ನನಗೆ ಹೆಚ್ಚು ಹೂವನ್ನು ಕಟ್ಟಲಿಕ್ಕೆ ಆಗಲಿಲ್ಲ, ಸ್ವಲ್ಪ ಹೂವನ್ನು ಕಟ್ಟಿ ನಂತರ ನಾನು 16ನೇ ತಾರೀಕು ಸ್ವಲ್ಪ ಜಾಸ್ತಿ ಹೂವನ್ನು ಕಟ್ಟಲು ಪ್ರಾರಂಭಿಸಿದೆ ಅಂತ ಹೇಳ್ಬೋದು. ಹೀಗೆ ನನ್ನ ಗಿಡದಲ್ಲಿ ತುಂಬ ಹೂವಾದರೂ ಕೂಡ ನನಗೆ ಎಲ್ಲ ಹೂವನ್ನು ತೆಗೆದು ಅದನ್ನು ಕಟ್ಟಿ ಮಾರುಕಟ್ಟೆಗೆ ನೀಡಲು ಸಾಧ್ಯ ಆಗ್ತಾ ಇಲ್ಲ. ನನ್ನಿಂದ ಎಷ್ಟು ಸಾಧ್ಯವೋ ಅಷ್ಟೇ ಮಾಡ್ತಾ ಇದ್ದೇನೆ. ನಾನು ಈ ಒಂದು ವಾಕ್ಯವನ್ನು ಯಾವಾಗಲೂ ಹೇಳ್ತಾ ಇರ್ತೇನೆ, ನನ್ನಿಂದ ಎಷ್ಟು ಸಾಧ್ಯವೋ ಅಷ್ಟನ್ನೇ ಮಾತ್ರ ನಾನು ಮಾಡ್ತಾ ಇದ್ದೇನೆ ಅಂತ ಇವತ್ತು ನಿಮಗೆ ತೋರಿಸಿದ್ದೇನೆ ನೋಡಿ. ನೀವು ಇಲ್ಲಿ ಗಮನಿಸಿರಬಹುದು, ನನಗೆ ಆ್ಯಪಲ್ಲಿ ಬಂದಂತಹ ರೇಟ್ ಸಿಗ್ತಾ ಇಲ್ಲ, ಸ್ವಲ್ಪ ಕಡಿಮೆನೇ ರೇಟ್ ಸಿಗ್ತಾ ಇದೆ. ಅವರು ಅವರದೇ ಆದಂತಹ ಒಂದು ರೇಟನ್ನು ಹಾಕ್ತಾರೆ. ನಾನು ಅದನ್ನು ಪುನಃ ನೋಡುವುದಿಲ್ಲ, ಎಷ್ಟು ಹಾಕಿದ್ದಾರೆ ಅದನ್ನೆಲ್ಲ ನೋಡುವುದಿಲ್ಲ. ಅವರು ಎಷ್ಟು ಹಾಕ್ತಾರೆ ಅದನ್ನೇ ನಾನು ತೆಗೆದುಕೊಳ್ತೇನೆ. ಏಪ್ರಿಲ್ 12ರಿಂದ ಮೇ 18ರ ತನಕ ನನಗೆ ಟೋಟಲ್ ಆಗಿ ಇಲ್ಲಿ ನೀವು ನೋಡ್ತಾ ಇರಬಹುದು 8,530 ರೂಪಾಯಿ ಸಿಕ್ಕಿದೆ. ನನಗೆ ಇಷ್ಟೇ ಅಮೌಂಟ್ ಸಿಗ್ತದೆ, ಜಾಸ್ತಿ ಏನು ಸಿಗುವುದಿಲ್ಲ. ಕೆಲವೊಮ್ಮೆ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಸಿಗ್ತದೆ. ತಿಂಗಳಿಗೆ ಹೆಚ್ಚಿಗೆ ಅಂದರೆ ಒಂದು 13ರಿಂದ 14 ಸಾವಿರ ಸಿಗಬಹುದು ಅಷ್ಟೇ, ಅದಕ್ಕಿಂತ ಜಾಸ್ತಿ ನನಗೆ ಯಾವತ್ತೂ ಸಿಕ್ಕಿಲ್ಲ. ನಾನು ಇದಕ್ಕೆ ಕಾರಣ ಏನು ಅಂತ ಆವಾಗಲೇ ಹೇಳಿದ್ದೇನೆ. ನನಗೆ ಪ್ರತಿದಿನ ಹೂವನ್ನು ಮಾರುಕಟ್ಟೆಗೆ ನೀಡಲು ಸಾಧ್ಯ ಆಗುವುದಿಲ್ಲ. ಹಾಗೆ ಕೆಲವೊಂದು ದಿನ ನಾನು ಆದಂತಹ ಎಲ್ಲ ಹೂವನ್ನು ಕೂಡ ಮಾರುಕಟ್ಟೆಗೆ ನೀಡುವುದಿಲ್ಲ, ಸ್ವಲ್ಪ ಹೂವನ್ನು ಮಾತ್ರ ಮಾರುಕಟ್ಟೆಗೆ ನೀಡ್ತೇನೆ. ಯಾಕಂದರೆ ಕೆಲವೊಮ್ಮೆ ನನಗೆ 10 ಗಂಟೆಗೆ ಬೇರೆ ಕಡೆ ಹೋಗಲಿಕ್ಕೆಲ್ಲ ಇರ್ತದೆ, ಅದನ್ನು ನಾನು ನೋಡಿಕೊಳ್ಬೇಕಾಗ್ತದೆ. ಹಿಂದೆ ಆದರೆ ನನ್ನ ಗಿಡದಲ್ಲಿ ಸ್ವಲ್ಪ ಬ್ರೇಕ್ ಅಂತ ಸಿಗ್ತಾ ಇತ್ತು. ಅಂದರೆ ಸ್ವಲ್ಪ ದಿನ ಹೂವು ಆಗ್ತಾ ಇರಲಿಲ್ಲ, ಕೇವಲ 50 ಮೊಗ್ಗು 60 ಮೊಗ್ಗು ಇಷ್ಟೇ ಆಗ್ತಾ ಇತ್ತು. ಆ ಸಮಯದಲ್ಲಿ ನಾನು ಬೇರೆ ಕೆಲಸಗಳನ್ನೆಲ್ಲ ಮಾಡಿಕೊಳ್ತಾ ಇದ್ದೆ. ಆದರೆ ಈಗ ಕಂಟಿನ್ಯೂಸ್ ಆಗಿ ನನಗೆ ಹೂವು ಸಿಗ್ತಾ ಇದೆ. ಕಡಿಮೆ ಅಂದರೂ 1 ಚೆಂಡು ಹೂವು ಸಿಗ್ತದೆ. ಹಾಗಾಗಿ ನನಗೆ ಬೇರೆ ಕಡೆ ಹೋಗಲಿಕ್ಕೆ ಅಂದರೆ ಬೇರೆ ಕೆಲಸಗಳನ್ನು ಮಾಡಲಿಕ್ಕೆ ನನಗೆ ಸಮಯ ಸಿಗ್ತಾ ಇಲ್ಲ. ಹಾಗಾಗಿ ನಾನು ಕೆಲವೊಂದು ದಿನ ಈ ಹೂವನ್ನು ಕಟ್ಟುವುದನ್ನು ಅರ್ಧಕ್ಕೆ ಬಿಟ್ಟು ನಾನು ಆ ಕೆಲಸಗಳನ್ನು ಮಾಡಿಕೊಳ್ತಾ ಇದ್ದೇನೆ. ನನ್ನ ಬಳಿ ಈಗ ಕೇವಲ 49 ಗಿಡ ಇದೆ. 50 ಗಿಡದಲ್ಲಿ 1 ಗಿಡ ಮೊನ್ನೆ ಹೋಗಿದೆ, ಹಾಗಾಗಿ ಈಗ 49 ಗಿಡ ಇದೆ.
ಆ 49 ಗಿಡದಿಂದ ನಾನು ಕಡಿಮೆ ಅಂದರೂ 8,500 ಹಣವನ್ನು ಸಂಪಾದಿಸ್ತಾ ಇದ್ದೇನೆ. ಇದು ಮಿನಿಮಮ್ ಅಂತ ಹೇಳ್ಬಹುದು. ಇದಕ್ಕಿಂತ ಜಾಸ್ತಿಯೇ ಸಿಗ್ತಾ ಇದೆ. ಹಾಗೆಯೇ 14,000ಕ್ಕಿಂತ ಜಾಸ್ತಿ ಸಿಗ್ತಾ ಇಲ್ಲ. ಇದು ನೋಡಿ ಏಪ್ರಿಲ್ 11ನೇ ತಾರೀಕಿನ ತನಕ ಇರುವಂತಹ ಒಂದು ಚೀಟಿ. ಅಂದರೆ ನಾನು ಆವಾಗ 12ನೇ ತಾರೀಕಿಂದ ತೋರಿಸಿದ್ದೇನೆ. ಇದು ಕಳೆದ ತಿಂಗಳ ಒಂದು ಚೀಟಿ ಅಂತ ಹೇಳ್ಬಹುದು. ಕಳೆದ ತಿಂಗಳು ನೋಡಿ 12,829 ರೂಪಾಯಿ ಸಿಕ್ಕಿದೆ. ಅದರಲ್ಲಿ ಅವರು 8,000 ಕೊಟ್ಟರು. ನಂತರ ಬಾಕಿ ಸ್ವಲ್ಪ ಇತ್ತು, ಅದನ್ನು ಕೂಡ ಅವರು ಸ್ವಲ್ಪ ದಿನದಲ್ಲಿ ಪೇ ಮಾಡಿದ್ರು. ನನಗೆ ಹೆಚ್ಚಾಗಿ ಏನಾಗ್ತಾ ಇದೆ ಅಂದರೆ, ನನ್ನ ಗಿಡದಲ್ಲಿ ತುಂಬ ಹೂವಾಗಿ ನಾನು ಅದನ್ನು ಕಟ್ಟಿ ಮಾರುಕಟ್ಟೆಗೆ ನೀಡಿದಾಗ ಮಲ್ಲಿಗೆಯ ದರ ತುಂಬ ಕಡಿಮೆ ಇರ್ತದೆ. ಹಾಗೆಯೇ ಮಾರುಕಟ್ಟೆಗೆ ಹೂವನ್ನು ನೀಡದ ದಿನ ಅಥವಾ ನನಗೆ ಎಲ್ಲಿಗಾದರೂ ಹೋಗಲಿಕ್ಕಿದೆ ಅಂತ ಸ್ವಲ್ಪ ಹೂವನ್ನು ಕಟ್ಟಿ ಮಾರುಕಟ್ಟೆಗೆ ನೀಡಿದ ದಿನ ರೇಟ್ ತುಂಬ ಜಾಸ್ತಿ ಇರ್ತದೆ. ಈ ಮಲ್ಲಿಗೆ ಕೃಷಿಯಲ್ಲೂ ಕೂಡ ತುಂಬ ಲಕ್ ಅಂತ ಬೇಕೇ ಬೇಕು. ಯಾಕಂದರೆ ನಮ್ಮ ಗಿಡದಲ್ಲಿ ಹೂವು ಆಗುವಾಗ ನಮಗೆ ಸಮಯನೂ ಕೂಡ ಇರಬೇಕು, ಹಾಗೆ ಮಾರುಕಟ್ಟೆಯಲ್ಲಿ ಅದರ ದರವೂ ಕೂಡ ಒಳ್ಳೆಯದಿರಬೇಕು. ಆಗ ಮಾತ್ರ ನಾವು ಒಳ್ಳೆಯ ಒಂದು ಅರ್ನಿಂಗನ್ನು ಮಾಡಬಹುದು. ನಾನು ಆವಾಗಲೇ ಹೇಳಿದಂತೆ ನಾನು ಇದರಲ್ಲಿ ತುಂಬ ಏನು ಇನ್ವಾಲ್ವ್ ಆಗಲಿಲ್ಲ. ನನ್ನ ಬಿಡುವಿನ ಸಮಯದಲ್ಲಿ ಮಾತ್ರ ನಾನು ಹೂವನ್ನು ಕಟ್ಟಿ ಮಾರುಕಟ್ಟೆಗೆ ನೀಡ್ತಾ ಇದ್ದೇನೆ. ನನಗೆ ಈ ಮಲ್ಲಿಗೆ ಕೃಷಿಯಲ್ಲಿ ಹೆಚ್ಚಿನ ಸಂಪಾದನೆಯನ್ನು ಮಾಡಲೇಬೇಕು ಅಂತ ಏನೂ ಇಲ್ಲ. ನನಗೆ ಈ ಮಲ್ಲಿಗೆ ಕೃಷಿ ಎನ್ನುವುದು ತುಂಬಾನೇ ಖುಷಿಯನ್ನು ನೀಡಿದೆ, ಸಂತೋಷವನ್ನು ನೀಡಿದೆ, ನೆಮ್ಮದಿಯನ್ನು ನೀಡಿದೆ. ಹಾಗಾಗಿ ನಾನು ಇದನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದೇನೆ. ನಾನು ನನ್ನ ಬಿಡುವಿನ ಸಮಯದಲ್ಲೇ ಹೂವನ್ನು ಕಟ್ಟಿ ಇಷ್ಟು ಸಂಪಾದನೆಯನ್ನು ಮಾಡಿದ್ದೇನೆ. ಇನ್ನು ನೀವು ಇದರಲ್ಲಿ ತುಂಬಾನೇ ಎಫರ್ಟ್ ಹಾಕಿದಾಗ ಇನ್ನೂ ಹೆಚ್ಚಿನ ಸಂಪಾದನೆಯನ್ನು ಖಂಡಿತವಾಗಿಯೂ ಮಾಡಬಹುದು. ನಿಮ್ಮಿಂದ ತುಂಬ ಎಫರ್ಟ್ ಹಾಕಿ ಈ ಮಲ್ಲಿಗೆ ಕೃಷಿಯನ್ನು ಮಾಡಲು ಸಾಧ್ಯ ಇಲ್ಲ ಅಂತ ಇದ್ದಲ್ಲಿ ನನ್ನಂತೆ ಬಿಡುವಿನ ಸಮಯದಲ್ಲಿ ಈ ಮಲ್ಲಿಗೆ ಕೃಷಿಯನ್ನು ಮಾಡಿ ಸ್ವಲ್ಪ ಸಂಪಾದನೆಯನ್ನು ಮಾಡಬಹುದು. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನಾನು ಸ್ವಲ್ಪ ಸಂಪಾದನೆಯನ್ನು ಮಾಡ್ತಾ ಇದ್ದೇನೆ ಅಂತ. ಸ್ವಲ್ಪ ಅಂದರೆ ಎಷ್ಟು ಅಂತ ನಾನು ಇಂದಿನ ಈ ವಿಡಿಯೋದಲ್ಲಿ ತೋರಿಸಿದ್ದೇನೆ. ಮಲ್ಲಿಗೆ ಕೃಷಿ ಮಾಡುವ ಅನೇಕರು ತಿಂಗಳಿಗೆ ಇಷ್ಟು ಸಿಗ್ತದೆ ಅಷ್ಟು ಸಿಗ್ತದೆ ಅಂತ ಹೇಳ್ತಾರೆ. ನಾನು ಅದನ್ನು ಕೇಳಿದ್ದೇನೆ. ಆದರೆ ನನಗೆ ಅಷ್ಟೊಂದು ಅಮೌಂಟ್ ಸಿಗ್ತಾ ಇಲ್ಲ. ನನಗೆ ಕೇವಲ 8,000ದಿಂದ 14,000 ಮಾತ್ರ ಅಮೌಂಟ್ ಸಿಗ್ತದೆ. ಯಾವತ್ತೂ ಕೂಡ 14,000 ಸಿಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾವತ್ತೂ ಕೂಡ 8,000 ಮಾತ್ರ ಸಿಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಪ್ರಾರಂಭದಲ್ಲಿ ನನಗೆ ತಿಂಗಳಿಗೆ ಎಷ್ಟು ಅಮೌಂಟ್ ಸಿಗ್ತಾ ಇತ್ತು ಅಂತಲೂ ಕೂಡ ನಾನು ಇಲ್ಲಿ ಶೇರ್ ಮಾಡಿಕೊಂಡಿದ್ದೇನೆ. ಹೀಗೆ ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸಿದ ಕೂಡಲೇ ನಮಗೆ 8,000 ಸಿಗಬೇಕು, 10,000 ಸಿಗಬೇಕು ಅಂದರೆ ಆಗುವುದಿಲ್ಲ. ಪ್ರಾರಂಭದಲ್ಲಿ ಕಡಿಮೆ ಅಮೌಂಟ್ ಸಿಗ್ತದೆ, ನಂತರ ಅದು ಹೆಚ್ಚುತ್ತಾ ಹೋಗ್ತದೆ. ಆದರೆ ನೀವು ಗಿಡಗಳನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. ಅದರಲ್ಲಿ ಹೆಚ್ಚಿನ ಇಳುವರಿ ಬರುವಂತೆ ಅದರ ಆರೈಕೆಯನ್ನು ಮಾಡಬೇಕಾಗ್ತದೆ. ನೀವು ಸುಮ್ಮನೆ ಕೂತ್ಕೊಂಡು ಮಲ್ಲಿಗೆ ಕೃಷಿಯಲ್ಲಿ ತುಂಬ ಹಣ ಬರಬೇಕು ಅಂದರೆ ಆಗೋದಿಲ್ಲ. ನೀವು ಅಷ್ಟು ಎಫರ್ಟನ್ನು ಹಾಕಲೇಬೇಕಾಗ್ತದೆ. ಇಲ್ಲಿ ನೀವು ನೋಡ್ತಾ ಇರಬಹುದು, ನಾನು ಇಲ್ಲಿ 19ನೇ ತಾರೀಕಿಂದ ಹೊಸ ಚೀಟಿಯನ್ನು ಮಾಡಿದ್ದೇನೆ. ಇದು ಮುಂದಿನ ತಿಂಗಳ ತನಕ ನಾನು ಇದರಲ್ಲಿ ಬರಿತಾ ಇರ್ತೇನೆ. ಇದು ಮೊನ್ನೆ ತೆಗೆದಂತಹ ಫೋಟೋ, ಹಾಗಾಗಿ 24ನೇ ತಾರೀಕಿನ ತನಕ ಮಾತ್ರ ಇದೆ. ಹಾಗೆ ಇಲ್ಲಿ 19ನೇ ತಾರೀಕು 3 ಚೆಂಡಿನಷ್ಟು ಹೂ ಇತ್ತು. ಹಾಗೆ ಅದು ಜಾಸ್ತಿ ಆಗ್ತಾ ಬಂತು. ಆದರೆ 23ನೇ ತಾರೀಕಿಲ್ಲಿ ನೋಡ್ತಾ ಇರಬಹುದು, ನಾನು ಕೇವಲ 2 ಚೆಂಡು 1 ಸಾಲಿನಷ್ಟು ಮಾತ್ರ ಹೂವನ್ನು ಕಟ್ಟಿ ನೀಡಿದ್ದೇನೆ. ಹಾಗೆ 24ನೇ ತಾರೀಕು ನೋಡಿ 3 ಚೆಂಡು 1 ಸಾಲು ಆಗಿದೆ. ಅಂದರೆ ಇಲ್ಲಿ 23ನೇ ತಾರೀಕು ಕೂಡ ನನ್ನ ಗಿಡದಲ್ಲಿ ತುಂಬಾನೇ ಹೂವು ಇತ್ತು. ಆದರೆ ನನಗೆ ಕಟ್ಟಲು ಸಾಧ್ಯ ಆಗಿದ್ದು 2 ಚೆಂಡು 1 ಸಾಲು. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಕೆಲವು ಮಹಿಳೆಯರಿಗೆ ಪ್ರತಿದಿನ ಹೂವನ್ನು ಕಟ್ಟಿ ನೀಡಲು ಸಾಧ್ಯ ಆಗುವುದಿಲ್ಲ, ಬೇರೆ ಬೇರೆ ಕೆಲಸ ಇರ್ತದೆ. ಆ ರೀತಿಯಾದ ಕೆಲಸದ ನಡುವೆಯೂ ಕೂಡ ನಮಗೆ ಸಿಗುವಂತಹ ಬಿಡುವಿನ ಸಮಯದಲ್ಲಿ ನಾವು ಮಲ್ಲಿಗೆ ಕೃಷಿಯನ್ನ ಮಾಡಿ ಅದರಿಂದ ಅರ್ನಿಂಗ್ ಅನ್ನ ಮಾಡಬಹುದು ಅಂತ ತೋರಿಸುವ ಸಲುವಾಗಿ ನಾನು ಇದನ್ನ ಹೇಳ್ತಾ ಇದ್ದೇನೆ. ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.